ಯೌವನ ಮದ, ರೂಪ ಮದ, ಅಷ್ಟು ಮದಗಳು ಬರ್ತಾವ. ತಪೋ ಮದ, ಸ್ತ್ರೀ ಮದ, ವಿದ್ಯಾಮದ, ಇವೆಲ್ಲ ಮದಗಳು ಇರೋತನ ಸದ್ಗುರುನಾಥ್ ನಮಗೆ ಪೆಟ್ಟು ಕೊಟ್ಟು ನಾನು ಅನ್ನೋದನ್ನು ತೆಗೆದು ಹಾಕಿ ಶುದ್ಧ ಮಾಡಿ ಆಮ್ಯಾಲ ಸ್ವಚ್ಛ ಆದ ಬಳಿಕ ತನ್ನೊಳಗೆ ಸಮರಸ ಮಾಡ್ಕೊಂತಾನ, ಮುಕ್ತಿ ಕೊಡ್ತಾನ. ಆ ನಾನು ಹೋಗ್ಬೇಕಾದ್ರೆ, ಈ ಅಹಂಕಾರ ಹೋಗ್ಬೇಕಾದ್ರೆ ನಾವು ಆಳಾಗಬೇಕು. ಯಾರಿಗೆ ಆಳಾಗ್ಬೇಕು? ನಾವು ಆಳಾಗೇವಿ. ಯಾರಿಗೆ? ನಮ್ಮ ಬಾಸಿಗೆ ಆಳು ನಾವು. ಯಾರಿಗಾಳು? ನನ್ನ ಹೆಂಡತಿಗಾಳು. ಯಾರಿಗಾಳು? ನನ್ನ ಗಂಡಗಾಳು. ನಾವು ಯಾರ್ಯಾರಿಗಾರ ಆಳಕ್ಕವೆ, ಆದ್ರೆ ಗುರುನಾಥಗ ಆಳಾಗ್ರಿ ಅಂತ ಹೇಳ್ತಾರೆ. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಆಸೆ ಪರವಲ್ಲ, ಮುಂದೆ ಬಾಹುದಲ್ಲ. ದಾಸನಾಗೋ, ವಿಶೇಷನಾಗೋ, ಆಸೆ ನೀಗೋ, ಭವಪಾಶ ನೀಗೋ. ದಾಸನಾಗೋ, ವಿಶೇಷನಾಗೋ. ನೀ ಸ್ಪೆಷಲ್ ಆಗ್ಬೇಕಾಗಿತ್ತಂದ್ರೆ, ನೀ ವಿಶೇಷ ಆಗ್ಬೇಕಿದ್ರೆ ಮೊದಲು ದಾಸ ಆಗು. ನೀ ಸಣ್ಣವಾಗು ಮೊದಲು. ಈ ನಾ ದೊಡ್ಡವ ಅನ್ನೋದು ತಲೆಗಿಂದ ತೆಗಿಬೇಕು. ನೀ ಹೊರಗೆಲ್ಲರೂ ದೊಡ್ಡವಿರುವಲ್ಲಿ, ಗುರುಗಳು ಮುಂದೆ ಅಗ್ನಿ ಸಣ್ಣವಾಗಬೇಕು. ಕಿಂಕರತ್ವದಿಂದ ಶಂಕರತ್ವ ನಮಗೆ ಪ್ರಾಪ್ತ ಆಗ್ತತಿ. ಗುರುಗಳು ಮುಂದೆ ನಮ್ಮ ಅಹಂಕಾರ ಪ್ರದರ್ಶನ ಎಂದೂ ಮಾಡಬಾರದು. ಅದಕ್ಕೆ ಗುರುನಾಥ ಅವರನ್ನ ಕೊರೆದು ಅವ್ರನ್ನ ಚೆಕ್ ಮಾಡಿ, ಅವರು ಶುದ್ಧ ಆದ್ಮೇಲೆ ಅವ್ರಿಗೆ ಯೋಗ್ಯತೆ ಬಂದ ಮೇಲೆ ತನ್ನ ಅಂತರಂಗದ ಶಿಷ್ಯನನ್ನಾಗಿ ತಗೊಂತಾನೆ. ಅಲ್ಲಿ ತನ ಬಹಿರಂಗದ ಶಿಷ್ಯರು 2 ನಮೂನು ಶಿಷ್ಯರು ಇರ್ತಾರೆ. ಅಂತರಂಗದ ಶಿಷ್ಯರು ಬೇರೆ, ಬಹಿರಂಗದ ಶಿಷ್ಯರು ಬೇರೆ. ಅವನ ಹೃದಯ ಗೆಲ್ಲಬೇಕಂದ್ರೆ ಯಾರಿಗೆ ಗೆಲ್ಲಕ್ಕೆ ಸಾಧ್ಯ ಅಂದ್ರೆ, ಯಾರು ನಾನನ್ನುವಂಥ ರೋಗ ಹೋಗಿರ್ತತೋ, ಆ ರೋಗ ಹೋದಾಗನ ಅಲ್ಲಿ ಏನಾರ ಸೇವಾ ಮಾಡಕ್ಕೆ ಮನಸ್ಸು ಬರ್ತೈತಿ. ಇಲ್ಲದ್ರ ನಾ ಇಟ್ಟು ದೊಡ್ಡ ಮನುಷ್ಯ, ಇಲ್ಲಿ ಹೆಂಗೆ ಕಸ ಹೊಡಿಲಿ, ಇಲ್ಲಿ ಹೆಂಗೆ ಮುಸುರಿ ಬೆಳಿಲಿ. 4 ನಮೂನಿ ಸೇವಾ ಆದವು ಗುರುಗಳದು: ಆಪ್ತ, ಅಂಗ, ಸ್ಥಾನ, ಸದ್ಭಾವ. ಎಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು. ಭಾಳ ಮಂದಿ ಹೋಗಿ ಗುರುಗಳ ಕಡೆಗೆ ದೀಕ್ಷಾ ತಗೊಂಡು ಬರ್ತಾರ. ಹೊಳ್ಳಿ ಅವ್ರ ಮಠದಾಗ ಇವ್ರ ಮನೆಯಾಗ ಉದ್ಧಾರ ಆಗೋದು ಹೆಂಗೆ? ಗಂಡನ ಮಾಡಿಕೊಂಡ ಬಳಿಕ ಹೆಂಡತಿ ಮನೆಯಾಗ ಬಾಳೆ ಮಾಡಿದ್ರೆ ಆಕಿ ಹೆಂಡತಿ ಮದುವೆ ಆದ್ಲು ಹೊಳೆ ಬಂದು ತವ್ರ ಮನೆಯಾಗ ಕುಂತ್ಲಂದ್ರೆ ಉದ್ಧಾರ ಆಗ್ತತೇನೋ, ಅದು ಬಾಳೆ ಆಗ್ತತೇನು? ಗುರು ಅನ್ನುವಂಥ ಗಂಡನ ಮಾಡಿಕೊಂಡ ಬಳಿಕ ಅವನು ಕೊಡೋ ಶಿಕ್ಷೆಗಳನ್ನು ಅನುಭವಿಸ್ಬೇಕು. ಒಂದೇದು, ಎಲ್ಲರಂತವನಲ್ಲ ನನ್ನ ಗಂಡ, ಬಲ್ಲಿದನೆ ಪುಂಡ, ಎಲ್ಲರಂತವನಲ್ಲ ನನ್ನ ಗಂಡ, ಎಲ್ಲರಂತವನಲ್ಲ ಕೇಳಿ, ಸೊಲ್ಲಿಗೆ ಬೈದು ನನ್ನ ಎಲ್ಲೂ ಹೋಗದಂಗ ಮಾಡಿಟ್ಟ, ಕಾಲು ಮುರಿದು ಬಿಟ್ಟ, ಎಲ್ಲರಂತವನಲ್ಲ ನನ್ನ ಗಂಡ. ಶಿಶ್ನಾಥ್ ಶರೀಫ್ರ ಹಾಡಿದ ಹಾಡು ಕೇಳಿರಲ್ಲ, ಮತ್ತು ನೀವು ಯಾವ ಗಂಡನ ವಿಚಾರ ಮಾಡಿರಿ ಅಂಬಲ್ಲ. ಈ ಗಂಡಲ್ಲ, ಸಾವಿಲ್ಲದ, ಕೇಡಿಲ್ಲದ, ರೂಪಿಲ್ಲದ ಚಲುವ ಚನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಅಕ್ಕ ಮಹಾದೇವಿಯನ್ನು ಮಾಡಿಕೊಂಡ್ಲು. ಅಂತ ಗುರುನಾಥ್ ಅನ್ನುವಂಥ ಗಂಡ ಅವ ಎಲ್ಲರಂತವನಲ್ಲ ನನ್ನ ಗಂಡ, ಬಲ್ಲಿದನೆ ಪುಂಡ, ದೊಡ್ಡ ಪುಂಡವ, ಮತ್ತು ಭಾಳ ತಿಳುವಳಿಕಿರೋ ಪುಂಡ. ಸೊಲ್ಲಿಗೆ ಬೈದು ನನ್ನ. ಯಾಕೆ ಬೈತಾನ? ಅವನಿಗೇನು ಬೈಯೋ ಚಟ ಏನು ಅಲ್ಲ. ನಮ್ಮ ಸೊಕ್ಕು ಇಳಿಸೋ ಸಲುವಾಗಿ ಹೆಜ್ಜೆಗೆ ನಮಗೆ ಪೆಟ್ಟು ಕೊಟ್ಟು ಎಲ್ಲೂ ಹೋಗದಂಗ ಮಾಡಿಟ್ಟ, ಕಾಲು ಮುರಿದು ಬಿಟ್ಟ. ನಿಮ್ಮ ಗಂಡರು ಯಾವಾಗಾರ ಸಿಟ್ಟು ಬಂದಾಗ ಕಾಲು ಮುರಿತಿರ್ಬೇಕು. ಈ ಕಾಲು ಮುರಿಯೋದಲ್ಲ, ಆ ಮನಸ್ಸಿನ ಕಾಲು ಮುರಿದು ಅತ್ತಿತ್ತ ಹರಿದಾಡುವಂಥ ಚಂಚಲವಾದ ಮನಸ್ಸನ್ನು ಎಲ್ಲೂ ಹೋಗದಂಗ ಮಾಡಿಟ್ಟ, ಕಾಲು ಮುರಿದು ಬಿಟ್ಟ. ಇಂಥ ಗಂಡನು ಮಾಡಿಕೊಳ್ಳ್ರಿ, ನಿಮ್ಮ ಜನ್ಮ ಸಾರ್ಥಕ ಆಗ್ತತಿ ಅಂತ ಹೇಳ್ತಾರೆ. ಅಂಥ ಗಂಡ, ಗುರು ಅನ್ನುವಂಥ ಗಂಡ ಸಿದ್ಧಗ 12 ವರ್ಷ ಮಾತಾಡಿಸಿಲ್ಲ. ಒಂದು ಆಳಿನ ಗಟ್ಟೆ
ಅಂಗಳದ ಕಸ ಹೊಡ್ಕೊಂಡು ಮುಸುರಿ ಬೆಳ್ಕೊಂಡು ಸೇವಾ ಮಾಡ್ಕೊಂತ ಆಪ್ತ ಅದನ್ನ ಹೇಳಕತ್ತಿದ್ವಿ, ಮತ್ತೆಲ್ಲೋ ಹೋತ್ ನೋಡ್ರಿ ವಿಷಯ. ಆಪ್ತ, ಅಂಗ, ಸ್ಥಾನ, ಸದ್ಭಾವ 4 ನಮೂನಿ ಸೇವಾ ಅದಾವ ಗುರುವಿಂದ. ಆಪ್ತ ಅಂದ್ರೇನು? ಈ ವಿಷಯಗಳನ್ನು ನೀವು ಲಕ್ಷ್ಯ ಕೊಟ್ಟು ಕೇಳಬೇಕು. ಗುರುನಾಥ ನನ್ನವ ಅಂತ ಭಾವನೆ ಬರಬೇಕು. ಆಪ್ತ ನಿಮ್ಮ ಅಗ್ಗದಿ ಬೇಕಾದಂಥ ಸಂಬಂಧಿಕರನ್ನ ಕಂಡ್ರ ಅಗ್ಗದಿ ನಮ್ಮವರು ಅಂತ ಅನಿಸಿದಾಗ ಹೆಂಗೆ ಭಾವನೆ ಉಕ್ಕಿ ಬರ್ತತಲ್ಲ, ನಮ್ಮವ್ರು ಅಂತ ಅನಿಸ್ತತಲ್ಲ, ಹಂಗೆ ಗುರುನಾಥನ್ ನೋಡಿದ ಕೂಡಲೇ ನಿಮ್ಮ ಕಳ್ಳ ಜಗ್ಗಬೇಕು, ಒಳಗೆ ಉಕ್ಕಿ ಬರಬೇಕು, ಪ್ರೀತಿ ನನ್ನವ ಅನ್ನಿಸ್ಬೇಕು. ಅದಕ್ಕೆ ಆಪ್ತ ಸೇವಾ ಅಂತ ಕರೀತಾರೆ. ಅಂಗ ಸೇವಾ, ನಮ್ಮ ಶರೀರದ ಬಗ್ಗೆ ನಾವು ಎಷ್ಟು ಕಾಳಜಿ ಮಾಡ್ತೀವೋ, ನಮ್ಮ ಶರೀರಕ್ಕೆ ಏನರ ಧಕ್ಕೆ ಆಗದಂಗೆ ಹೆಂಗೆ ಕಣ್ಣು ರೆಪ್ಪಿ ಹೆಂಗೆ ಕಾಯ್ತತ್ತಲ್ಲ, ಹಂಗೆ ಗುರುಗಳ ಶರೀರಕ್ಕೆ ಏನೂ ಧಕ್ಕೆ ಆಗದಂಗೆ ಅವರ ಕೈಕಾಲು ಒತ್ತೋದು, ಅವರಿಗೆ ಮಜ್ಜನಕ್ಕೆ ಎರೆಯುವಂಥದ್ದು, ಅವರ ಶರೀರಕ್ಕೆ ಏನು ಹಿತವಾಗ್ತದೋ ಅಂಥದ್ದನ್ನೆಲ್ಲ ಒದಗಿಸಿ ಕೊಡೋದಕ್ಕೆ ಅಂಗ ಸೇವಾ ಅಂತ ಕರೀತಾರೆ. ಸ್ಥಾನ, ಗುರುಗಳು ಯಾವ ಜಾಗದಾಗ ಇರ್ತಾರೋ ಆ ಜಾಗದ ಅಭಿವೃದ್ಧಿ ಮಾಡುವಂಥದ್ದು, ಕಸ ಗುಡಿಸೋದು, ಅದನ್ನು ಸ್ವಚ್ಛವಾಗಿಡುವಂಥದ್ದು, ಅದರ ಶ್ರೇಯೋಭಿವೃದ್ಧಿಗೆ ತನುಮನ ಧನದಿಂದ ಸಹಾಯ ಮಾಡೋದಕ್ಕೆ ಸ್ಥಾನ ಸೇವಾ ಅಂತ ಕರೀತಾರೆ. ಇನ್ನು ಕೊನೆಯ ಸೇವಾ ಸದ್ಭಾವ. ಇದು ಭಾಳ ದೊಡ್ಡ ಸೇವಾ ರೀ. ಈ 3 ಸೇವಾಗಿಂತ ದೊಡ್ಡ ಸೇವಾ ಸದ್ಭಾವ ಸೇವಾ. ಏನು ಹಂಗಂದ್ರೆ ಭಾವದೊಳಗೆ ಸದ್ಭಾವ. ಅವನು ನಮ್ಮಂಗ ಮನುಷ್ಯ ಅಂತ ತಿಳ್ಕೊಂಡ್ರೆ ನೀ ಶಿಷ್ಯನ ಅಲ್ಲ, ಅವನು ಗುರುನ ಅಲ್ಲ. ನೀವು ಕಂಡವ್ರನ್ನ ಕಂಡು ಕಾಲಿಗೆ ಬಿದ್ದರೆ ಅದು ಖರೆ ಭಕ್ತಿ ಅಲ್ಲ. ಭಾಳ ಮಂದಿ ನಮಸ್ಕಾರ ಮಾಡ್ತಾರೆ ಗುರುಗಳಿಗೆ. ಯಾಕ? ಎಲ್ಲರೂ ಮಾಡಕತ್ತಾರ, ನಾವು ಬೀಳ್ತೇವೆ ಕಾಲಿಗೆ. ನಿಮಗೇನು ಲಾಭ ಆಗೋದಿಲ್ಲ ಸುಮ್ಮನೆ ಕಾಲಿಗೆ ಬಿದ್ದರೆ. ಇವ ಸಾಕ್ಷಾತ್ ಪರಮಾತ್ಮನೇ ಇವನಿದಾನ ಅನ್ನುವಂಥ ಸದ್ಭಾವದಿಂದ ಹಣೆ ಹಚ್ಚಿದೆ ಅಂದ್ರೆ ನೀನು ಉದ್ಧಾರಕ್ಕದ ಹೊರತು ಅವನು ನಮ್ಮಂಗೆ ಮನುಷ್ಯ. ಗುರುವ ನರನಿಂದವಗೆ, ಹರನ ಶಿಲೆಯೆಂದವಗೆ, ಕರ್ಣ ಪ್ರಸಾದವ ಎಂಜಲೆಂದವಗೆ, ನರಕ ತಪ್ಪುದು ಸರ್ವಜ್ಞ ಅಂತ ಹೇಳಿದಾರ. ಗುರು ಸಾಕ್ಷಾತ್ ಪರಬ್ರಹ್ಮ, ಬರ್ಗೋ ಸಾಕ್ಷಾತ್ ನರಾಕೃತಿ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅನ್ನುವಂಥ 100ಕ್ಕೆ 100 ನಂಬಿಕೆ ಇದ್ರೆ ಕಾಲಿಗೆ ಬೀಳ್ರಿ, ಇಲ್ಲದ್ರೆ ಸನೇಕ ಬರಬಾಡ್ರಿ. ಸುಮ್ಮನೆ ನಾಟಕದ ಭಕ್ತಿ ತೋರಿಸಬಾರದು. ಅವರಲ್ಲಿ ಭಗವದ್ ಭಾವವನ್ನು ಮಾಡೋದಕ್ಕೆ ಸದ್ಭಾವ ಸೇವೆ ಅಂತ ಕರೀತಾರೆ. ಸಿದ್ಧಾರೂಢಜ್ಜನ ಪ್ರವಚನ ಕೇಳಿ ಪ್ರಭಾವಿತನಾಗಿ ಒಬ್ಬ ಹುಂಬ ಮನುಷ್ಯ ದಿನಾ ಬರ್ತಿದ್ನಂತ. ಸಿದ್ಧಾರೂಢರ ಕೈ ತಗೊಂಡು ತನ್ನ ತಲೆ ಮೇಲೆ ಇಟ್ಕೊಂತಿದ್ನಂತ. ಅವ ಅಜ್ಜಿ ಇಡ್ತಿದ್ದಿಲ್ರಿ, ಅವ ಕೈ ಜಗ್ಗಿ ಇಟ್ಕೊಂಡವ ತಲೆ ಮೇಲೆ. ಯಾಕಂದ್ರೆ ಅವ ಪ್ರವಚನದಾಗ ಕೇಳಿದ, ಬ್ರಹ್ಮಜ್ಞಾನಿ ತಲೆ ಮೇಲೆ ಕೈ ಇಟ್ಟಂದ್ರೆ ಮುಕ್ತಕರನ್. ಒಂದಲ್ಲ 2 ಅಲ್ಲ, ಸುಮಾರು 4-5 ವರ್ಷ ಕೈ ಇಟ್ಕೊಂಡು ಭಾಳ ದಿನ ಇಟ್ಕೊಂಡು ಏನೂ ಆಗಲಿಲ್ಲವ. ಹ್ಯಾಂಗಿದ್ದು ಹಂಗ ಇದ್ದ. ಅಜ್ಜನ ಕೇಳಿದ್ನಂತ, ಅಜ್ಜ ಮತ್ತು ಇದು ಹಿಂಗೇನು ನೀನು ಬರೀ ಒಮ್ಮೆ ಮುಕ್ತಕರಂತ 5 ವರ್ಷ ಆತ್ ನಾ ಕೈ ಇಟ್ಕೊಳಕತ್, ನಾನು ಏನು ಬದಲಿನೇ ಆಗಿಲ್ಲಲ್ಲ ಅಂದ. ಅವಾಗ ಸಿದ್ಧಾರೂಢಪ್ಪ ಹೇಳಿದ ಮಾತು, ತಮ್ಮ ಅವನು ನಮ್ಮಂಗೆ ಮನುಷ್ಯ ಅದಾನಂತ ತಿಳ್ಕೊಂಡು ಇನ್ನೂ 100 ವರ್ಷ ಇಟ್ಕೊಂಡ್ರು ನೀ ಏನೂ ಬದಲಿ ಆಗೋದಿಲ್ಲ. ಅವ ಸಾಕ್ಷಾತ್ ಪರಮಾತ್ಮದನನ್ನು ಭಾವದೊಳಗೆ ನೀ ತಲೆ ಮ್ಯಾಲ, ಅದು ನೀ ಇಟ್ಕೊಳೋದಲ್ಲ, ಅವ ಇಡಬೇಕು. ಸಂತೋಷದಿಂದ ಒಲದ ಹಸ್ತಮಸ್ತಕ ಸಂಯೋಗ ಆತಂದ್ರೆ ಅವ ಮುಕ್ತಾಕಿಪ್ಪ. ಇದಕ್ಕೆ ಸದ್ಭಾವ ಸೇವಾ ಅಂತ ಕರೀತಾರೆ. ಇರಲಿ, ಅಂಥ ಭಾವ ತುಂಬಿ ಕಿಂಕರನಾಗಿ ಸಿದ್ಧ ಸೇವೆ ಮಾಡ್ತಾ ಇದ್ದ. ನಿನ್ನೆ ಅಲ್ಲಿ ತನಕ ಬಂದು ನಿಂತಿದ್ವಿ. ಒಂದು ದಿನ ಬೆಳಗಿನ ಜಾವ ಪ್ರಶಾಂತವಾದ ಸಮಯ, ಶಾಂತವಾಗಿ ಎಲ್ಲ ಕುತ್ಕೊಂಡು ಪ್ರವಚನ ಕೇಳಾಕತ್ಯಾರ. ಸುಮಧುರ ಕಂಠದಿಂದ ಗಜದಂಡ ಶಿವಾಚಾರ್ಯರು ಪ್ರವಚನ ಹೇಳ್ತಾ ಇದ್ದಾರೆ. ಆ ಪ್ರಶಾಂತ ಪರಿಸರದೊಳಗೆ ಒಮ್ಮಿಂದ ಒಮ್ಮೆ ಒಂದು ದೊಡ್ಡ ಗುಂಪು ಬಂತು. ಮುಂದ ಗುರು, ಹಿಂದ ಒಂದು 20 ಮಂದಿ ಶಿಷ್ಯರು ತಡ ಒಳಗೆ ಬಂದವು. ಹಿಂಗೆ ಪ್ರವಚನ ನಡೆದ ಹೊತ್ನ್ಯಾಗ ಹಿಂಗೆ ಅಡ್ಡ ಬರಬಾರದು.
ಅದಕ್ಕೆ ನಮ್ಮ ಕಾರ್ಯಕರ್ತರು ಅಲ್ಲಿ ಅಡ್ಡ ನಿಂತಿರ್ತಾರೆ, ಹಿಂಗೆ ಸೂತ್ ಕಡ್ದು ಬಂದು ಕುಂದರ್ರಿ ಅಂತ. ಯಾಕಂದ್ರೆ ಹೇಳುವಂಥ ವಿಷಯ